ನಿಮ್ಮ ಕಣ್ಣು ದಿನದಿಂದ ದಿನಕ್ಕೆ ದುರ್ಬಲವಾಗ್ತಾ ಇದೆಯಾ? ಅದರಲ್ಲೂ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಬಳಕೆ ಜಾಸ್ತಿ ಆದ್ಮೇಲಂತೂ ಕಣ್ಣು ಸಂಪೂರ್ಣವಾಗಿ ತೊಂದರೆ ಮಾಡ್ತಾ ಇದೆನಾ? ಡೋಂಟ್ ವರಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಣ್ಣಿನ ಆರೋಗ್ಯಕ್ಕೆ ನಾವು ಮಾಡಬಹುದಾದಂಥ ಎಕ್ಸರ್ಸೈಸ್ಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೋಗ ಸಂದೀಪ್ ಯೂಟ್ಯೂಬ್ ಚಾನಲ್. ನಾನು ಯೋಗ ಮಾಸ್ಟರ್ ಸಂದೀಪ್ MN. ನಿಮ್ಗೆ ಈಗಾಗಲೇ ಗೊತ್ತಿದ್ದ ಹಾಗೆ ಇಂದಿನ ವಿಡಿಯೋದಲ್ಲಿ ನಾವು ಕಣ್ಣುಗಳ ಆರೋಗ್ಯಕ್ಕಾಗಿ ಎಕ್ಸರ್ಸೈಸ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಇದು ಯಾವೆಲ್ಲ ಪ್ರಾಬ್ಲಮ್ಗೆ ಹೆಲ್ಪ್ ಆಗುತ್ತೆ ಅಂತ ನೋಡೋದಾದ್ರೆ, ಆ ಕಣ್ಣುಗಳು ಬ್ಲರ್ ಆಗಿ ಕಾಣುವಂಥದ್ದು, ಅಂದ್ರೆ ಮಂಜಾಗಿ ಕಾಣುವಂಥದ್ದು, ಮತ್ತೆ ಕಣ್ಣಲ್ಲಿ ನೋವು ಬರುವಂಥದ್ದು, ಮತ್ತೆ ಜೊತೆಗೆ ಕಣ್ಣಲ್ಲಿ ನೀರು ಬರುವಂತ ಸಮಸ್ಯೆ, ಮತ್ತೆ ಹೆಡ್ಏಕ್ ಸಹ ಬರ್ತಾ ಇರುತ್ತೆ. ಕಣ್ಣು ನೋವಿನ ಜೊತೆಗೆ ಹೆಡ್ಏಕ್ ಸಹ ಬರ್ತಾ ಇರುತ್ತೆ. ಅದಕ್ಕೂ ಇದೇನಾಗುತ್ತೆ, ಹೆಲ್ಪ್ ಆಗುವಂಥದ್ದು. ಮತ್ತೆ ಆ ಗ್ಲಾಸ್ ಸ್ಪೆಟ್ ಹಾಕ್ತಿರ್ತಿರಲ್ಲ, ಅದರ ನಂಬರ್ನ ಏನಾಗ್ತಿರುತ್ತೆ, ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಯಾವಾಗಲೂ ಅದೇನಾಗಲ್ಲ, ಡಿಕ್ರೀಸ್ ಆಗ್ತಾನೆ ಇರಲ್ಲ, ಸಂಪೂರ್ಣವಾಗಿ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇರುತ್ತೆ. ಈ ರೀತಿ ಸಮಸ್ಯೆಗಳಿಗೆ ನಾವೇನ್ ಮಾಡ್ಬೋದು, ಈ ಎಕ್ಸರ್ಸೈಸ್ಗಳನ್ನ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಕಣ್ಣಿನ ಆರೋಗ್ಯ ಸುಧಾರಣೆ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿದ್ದೇ ಆದರೆ, ಇದರಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಎಕ್ಸರ್ಸೈಸ್ ಅನ್ನ ಸ್ಕಿಪ್ ಮಾಡದೆ ನೀವು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಂಡೇ ಕಾಣುತ್ತೆ. ಇಟ್ ಮೀನ್ಸ್ ನಿಮ್ಮ ಕಣ್ಣಿನ ಆರೋಗ್ಯದಲ್ಲಿ ಸುಧಾರಣೆ ಕಂಡೇ ಕಾಣುತ್ತೆ ಅಂತ ಹೇಳ್ತಾ, ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಇನ್ನು ಯಾರು ಯೋಗ ಸಂದೀಪ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೆಯ ಎಕ್ಸರ್ಸೈಸ್, ನಾವು ನಮ್ಮ ಕಣ್ಣನ್ನ ಅಪ್ ಅಂಡ್ ಡೌನ್ ಮಾಡುವಂಥದ್ದು, ಮೂಮೆಂಟ್ ಅನ್ನ ಅಪ್ ಮತ್ತೆ ಡೌನ್ ಮಾಡುವಂಥದ್ದು. 10 ಟೈಮ್ಸ್ ನಾವೇನ್ ಮಾಡ್ಬೇಕೈತನ್ನ ಮಾಡುವಂಥದ್ದು. ಅಪ್ 10 ಟೈಮ್ಸ್ ಮತ್ತೆ ಡೌನ್ 10 ಟೈಮ್ಸ್ ನ ಮಾಡುವಂಥದ್ದು. ಸ್ಟಾರ್ಟ್ ಮಾಡೋಣ. ಬೆನ್ನ ಕತ್ತು ನೇರವಾಗಿರ್ಲಿ, ಕತ್ತನ್ನ ಮೂಮೆಂಟ್ ಮಾಡಬೇಡಿ, ಬರೀ ಕಣ್ಣನ್ನ ಮಾತ್ರ ಮೂಮೆಂಟ್ ಮಾಡಿ. ಓಕೆನಾ? ಸ್ಟಾರ್ಟ್ ಮಾಡೋಣ. Up, down, 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 up, down. ಈಗ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ನಂತರ ಈಗ ಎರಡನೇ ಎಕ್ಸರ್ಸೈಸ್ ಅನ್ನ ಮಾಡುವಂಥದ್ದು. ಮೊದಲನೆಯದು ಅಪ್ ಅಂಡ್ ಡೌನ್ ಮಾಡುವಂಥದ್ದು. ನಂತರ ಎರಡನೇ ಎಕ್ಸರ್ಸೈಸ್ ಕಣ್ಣನ್ನ ರೈಟ್ ಮತ್ತೆ ಲೆಫ್ಟ್ಗೆ ಟರ್ನ್ ಮಾಡುವಂಥದ್ದು. ರೈಟ್ ಲೆಫ್ಟ್, 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 ರೈಟ್ ಲೆಫ್ಟ್. ಮತ್ತೆ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ಆ ಎಕ್ಸರ್ಸೈಸ್ ಮಾಡಿದ ನಂತರ ಆ ಅನುಭವವನ್ನು ನೀವು ಫೀಲ್ ಮಾಡಿ. ನಂತರ ಮೂರನೇ ಎಕ್ಸರ್ಸೈಸು, ಕಣ್ಣಿನ ಗುಡ್ಡೆಯನ್ನು ನಾವೇನು ಮಾಡಬೇಕು, ಐಬಾಲ್ಸ್ ಅನ್ನ ರೈಟ್ ಅಪ್ ಕಾರ್ನರ್ಗೆ ಮತ್ತೆ ಲೆಫ್ಟ್ ಡೌನ್ ಕಾರ್ನರ್ಗೆ ನಾವೇನು ಮಾಡುವಂಥದ್ದು, ಮೂಮೆಂಟ್ ಮಾಡುವಂಥದ್ದು. ಈ ರೀತಿ ನೋಡ್ತಾ ಹೋಗಿ ಇದನ್ನು ಸಹ ನಾವೇನು ಮಾಡಬೇಕು, 10 ಟೈಮ್ಸ್ ಅನ್ನ ಅಭ್ಯಾಸ ಮಾಡುವಂಥದ್ದು. ಹೀಗೆ ರೈಟ್ ಅಪ್ ಕಾರ್ನರ್, ಲೆಫ್ಟ್ ಡೌನ್ ಕಾರ್ನರ್, 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 ರೈಟ್ ಅಪ್ ಕಾರ್ನರ್, ಲೆಫ್ಟ್ ಡೌನ್ ಕಾರ್ನರ್. ಕಣ್ಣುಗಳನ್ನು ಮುಚ್ಚಿ ಮತ್ತೆ ನಾಲ್ಕನೇದಾಗಿ ನಾವೇನ್ ಮಾಡಬೇಕು, ಲೆಫ್ಟ್ ಅಪ್ ಕಾರ್ನರ್ ಮತ್ತೆ ರೈಟ್ ಡೌನ್ ಕಾರ್ನರ್ಗೆ ನಮ್ಮ ಐಬಾಲ್ಸ್ ಅನ್ನ ಟರ್ನ್ ಮಾಡುವಂಥದ್ದು. ಈ ರೀತಿ ನೋಡ್ತಾ ಹೋಗಿ ಲೆಫ್ಟ್ ಅಪ್ ಕಾರ್ನರ್, ರೈಟ್ ಡೌನ್ ಕಾರ್ನರ್, 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 ಲೆಫ್ಟ್ ಅಪ್ ಕಾರ್ನರ್, right down corner, left up corner,
right down corner, left up corner, right down corner, left up corner, right down corner, left up corner, right down corner, left up corner, right down corner. ಮತ್ತೆ ಕಣ್ಣುಗಳನ್ನು ಮುಚ್ಚಿ. ನಂತರ ಈಗ ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಅಂತ ಮಾಡೋದು. ನಾವೀಗ 5ನೇದಾಗಿ ಮಾಡ್ತಾ ಇದ್ದೀವಿ. ರೈಟ್ ಅಪ್ ಲೆಫ್ಟ್ ಡೌನ್ ಈ ರೀತಿ ಮಾಡುವಂಥದ್ದು. ರೈಟ್ ಅಪ್ ಲೆಫ್ಟ್ ಡೌನ್, 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 ರೈಟ್ ಅಪ್ ಲೆಫ್ಟ್ ಡೌನ್. ಕಣ್ಣುಗಳನ್ನು ಮುಚ್ಚಿ. ಇದನ್ನೇ ಉಲ್ಟಾ ಮಾಡುವಂಥದ್ದು. ಲೆಫ್ಟ್ ಅಪ್ ರೈಟ್ ಡೌನ್, 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 ಲೆಫ್ಟ್ ಅಪ್ ರೈಟ್ ಡೌನ್. ಕಣ್ಣುಗಳನ್ನು ಮುಚ್ಚಿ. ಈಗ 7ನೇದಾಗಿ ನಮ್ಮ ತಂಬಾಣ ಏನು ಮಾಡಬೇಕು, ಟಿಪ್ ಆಫ್ ದ ನೋಸ್ ಮೇಲೆ ಪ್ಲೇಸ್ ಮಾಡ್ತಾ ಅದನ್ನು ಮುಂದೆ ಒಯ್ಯುವಂಥದ್ದು ಮತ್ತೆ ಹಿಂದೆ ತರುವಂಥದ್ದು. ಈ ರೀತಿ ನಾವೇನು ಮಾಡಬೇಕು, ಅಭ್ಯಾಸವನ್ನು ಮಾಡುವಂಥದ್ದು. ಹೀಗೆ ಫ್ರಂಟ್, ಬ್ಯಾಕ್, ಫ್ರಂಟ್, ಬ್ಯಾಕ್, ಫ್ರಂಟ್, ಬ್ಯಾಕ್, front, back, front, back, front, back. ಕಣ್ಣುಗಳನ್ನು ಮುಚ್ಚಿ. ನಂತರ ನಿಮ್ಮ ಇಂಡೆಕ್ಸ್ ಫಿಂಗರನ್ನು ಬಳಕೆ ಮಾಡಿ ನಿಮ್ಮ ಕಣ್ಣಿನ ಮೇಲೆ ಇಡಬೇಕು. ಈ ಥರ ಇಟ್ಟು 20 ಟೈಮ್ಸ್ ಏನು ಮಾಡಿ ರಬ್ ಮಾಡಿ ಇನ್ಸೈಡಿಂದ. ಹೀಗೆ 1 2 3 4 5 6 7 8 9 10. ಮತ್ತೆ ರಿವರ್ಸ್ ಮಾಡಿ. 1 2 ನಿಧಾನವಾಗಿ 3 4 5 6 7 8 9 10. ನಿಧಾನವಾಗಿ ಕೈಗಳನ್ನು ಕೆಳಗೆ ಬಿಡಿ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಈಗ ಏನ್ ಮಾಡಬೇಕು, ಸ್ಪೀಡಾಗಿ ನಿಮ್ಮ ಬ್ಲಿಂಕ್ ಮಾಡುವಂಥದ್ದು, ಕಣ್ಣುಗಳನ್ನು ಬ್ಲಿಂಕ್ ಮಾಡುವಂಥದ್ದು. ಈ ರೀತಿ 1 2 3 4 5 6 7 8 9 10 11 12 13 14 15 16 17 18 19 20. ಮಿನಿಮಮ್ 20 ಟೈಮ್ಸ್ ಆದಮೇಲೆ ಕಣ್ಣುಗಳನ್ನು ಮುಚ್ಚಿ. ಈಗ ಕಣ್ಣುಗಳನ್ನು ತೆರೆಯಿರಿ. ಈಗ ಯಾವುದೇ ಕಾರಣಕ್ಕೆ ಕಣ್ಣುಗಳನ್ನು ಬ್ಲಿಂಕ್ ಮಾಡಬೇಡಿ. ಈ ರೀತಿ ಓಪನ್ ಇರಲಿ. ಓಕೆ, ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ. ಈಗ 2 ಹಸ್ತವನ್ನು ರಬ್ ಮಾಡಿ.
ಕಣ್ಣಿಗೆ ಸ್ಪರ್ಶಿಸಿ. ನಿಧಾನವಾಗಿ ಹಸ್ತಗಳನ್ನು ನೋಡ್ತಾ ಕಣ್ಣುಗಳನ್ನು ತೆರೆಯಿರಿ. ನೋಡಿದ್ರಲ್ಲ, ಈ 10 ಐ ಎಕ್ಸರ್ಸೈಸ್ ಅನ್ನ ನೀವು ಮಾಡೋದ್ರಿಂದ ನಿಮ್ಗೇನಾಗುತ್ತೆ, ಕಣ್ಣಿನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಖಂಡಿತವಾಗಿಯೂ ನಿವಾರಣೆ ಆಗೇ ಆಗುತ್ತೆ. ಅದಕ್ಕೆ ನೀವು ತಪ್ಪದೆ ಏನ್ ಮಾಡಬೇಕು, ಈ ಅಭ್ಯಾಸವನ್ನ ಮಾಡುವಂಥದ್ದು. ಜೊತೆಗೆ ನೀವೇನ್ ಮಾಡಬೇಕು, ಮೊಬೈಲನ್ನು ಬಳಕೆ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ, ಮತ್ತೆ ಬೇರೆ ಬೇರೆ ಡಿವೈಸ್ಗಳನ್ನ ಬಳಕೆ ಮಾಡೋದನ್ನ ಸ್ವಲ್ಪ ಏನ್ ಮಾಡಬೇಕು, ಕಡಿಮೆ ಮಾಡಬೇಕಾಗುತ್ತೆ. ಅಂದಾಗ ಮಾತ್ರ ಏನಾಗುತ್ತೆ, ಈ ಎಕ್ಸರ್ಸೈಸ್ ನಿಮಗೆ ಹೆಲ್ಪ್ ಆಗುವಂಥದ್ದು. ಈ ಎಕ್ಸರ್ಸೈಸ್ ಅನ್ನು ಮಾಡ್ತೀವಿ, ಆ ಕಡೆ ನಾವು ಗಂಟೆ ಯೂಸ್ ಮಾಡ್ತೀವಿ ಅಂದ್ರೆ ಅದೇನಾಗಲ್ಲ, ಸಂಪೂರ್ಣವಾಗಿ ನಿಮಗೆ ರಿಸಲ್ಟ್ ಅನ್ನ ಕೊಡೋದಿಲ್ಲ. ಹಾಗಾಗಿ ಏನ್ ಮಾಡಿ, ಅಲ್ಲಿ ಸಹ ಕಂಟ್ರೋಲ್ ಮಾಡಿ, ಜೊತೆಗೆ ಈ ಎಕ್ಸರ್ಸೈಸ್ ಗಳನ್ನ ಅಭ್ಯಾಸ ಮಾಡಿ. ಅವಾಗ ಏನಾಗುತ್ತೆ, ಖಂಡಿತವಾಗಿಯೂ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಯಾರಿಗೆ ಈ ರೀತಿ ಕಣ್ಣಿನ ತೊಂದರೆ ಇರುತ್ತಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಮತ್ತೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ಯೋಗ ಸಂದೀಪ್ ಯೂಟ್ಯೂಬ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ